ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನ್ ಸಬಾ ಹಕೀಂ. ದಕ್ಷಿಣ ಭಾರತದ ಪವರ್ಫುಲ್ ರೆಬಲ್ ಲೇಡಿ, ತಮಿಳುನಾಡು ಕೊಂಡ ಅಚ್ಚರಿಯ ಕೆಚ್ಚೆದೆಯ ರಾಜಕಾರಣಿ, ತಮಿಳುಗರ ನೆಚ್ಚಿನ ಅಮ್ಮ, ದೇಶ ಕಂಡ ಅದ್ಭುತ ಧ್ರುವತಾರೆ ಮತ್ತು ಸಾವು ಬದುಕು ಹಾಗೂ ರಾಜಕೀಯದ ರಹಸ್ಯ ಸುಂದರಿ ಜೆ ಜಯಲಲಿತಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆಗಲೂ ಈಗಲೂ ಯಾವಾಗಲೂ ಜನಮಾನಸದಲ್ಲಿ ಕುತೂಹಲ ಹೆಚ್ಚಿಸುವ ಹೆಸರು ಈ ಜಯಾದ್ದು. ಈಗಲೂ ಜಯಲಲಿತಾ ಬಗ್ಗೆ ಅಂತಹದ್ದೇ ಇಂಟ್ರೆಸ್ಟಿಂಗ್ ವಿಷಯ ಹೊರಬಿದ್ದಿದೆ. ಜಯಾ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಅಪರಾಧಿಯಾಗಿ ಹಲವು ತಿಂಗಳು ಜೈಲು ಪಾಲಾಗಿ ದೇಶಾದ್ಯಂತ ಭಾರೀ ಸದ್ದು ಮಾಡಿದ್ದ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ. ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಜಯಾಗೆ 100 ಕೋಟಿ ರೂಪಾಯಿ ದಂಡವನ್ನ ಬೆಂಗಳೂರಿನ ಕೋರ್ಟ್ ವಿಧಿಸಿತ್ತು. ಹೀಗಾಗಿ ಜಯಲಲಿತಾ ಚಿನ್ನಾಭರಣ ಮತ್ತು ಬೆಲೆ ಬಾಳುವ ವಸ್ತುಗಳನ್ನ ಕೋರ್ಟ್ ಜಪ್ತಿ ಮಾಡಿತ್ತು. ಈಗ ಜಯಲಲಿತಾರಿಂದ ಜಪ್ತಿ ಮಾಡಿದ್ದಂತಹ ವಸ್ತುಗಳನ್ನ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡೋದಕ್ಕೆ ಕೋರ್ಟ್ ಆದೇಶಿಸಿದೆ. ಇಷ್ಟು ವರ್ಷ ಬೆಂಗಳೂರಿನ ಕೋರ್ಟ್ ವಶದಲ್ಲಿದ್ದ ಜೆ ಜಯಲಲಿತಾ ಚಿನ್ನಾಭರಣ ಮತ್ತೆ ತಮಿಳುನಾಡು ಸರ್ಕಾರಕ್ಕೆ ಸೇರ್ತಾ ಇದೆ. ಬೆಂಗಳೂರಿನ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಿಂದ ಮಾರ್ಚ್ 6 ಮತ್ತು 7ನೇ ತಾರೀಕಿನಂದು ಚಿನ್ನಾಭರಣ ನೀಡೋದಕ್ಕೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ. ಮತ್ತು ಆ ಎರಡೂ ದಿನ ವೆರಿ ಇಂಟ್ರೆಸ್ಟಿಂಗ್. ಬೆಂಗಳೂರಿನ 36ನೇ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ಕೋರ್ಟ್ ಇತರೆ ಪ್ರಕರಣಗಳ ವಿಚಾರಣೆಯನ್ನ ನಡೆಸೋದಿಲ್ವಂತೆ. ಮಾರ್ಚ್ 6ನೇ ತಾರೀಕಿನಂದು ತಮಿಳುನಾಡಿನ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಐಜಿಪಿ ಅವರನ್ನ ಬೆಂಗಳೂರಿಗೆ ಬರೋದಕ್ಕೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ನನ್ನು ಕೂಡ ಕರೆ ತರೋದಕ್ಕೆ ಕೋರ್ಟ್ ಹೇಳಿದೆ. ನಿಮಗೆ ಅನ್ನಿಸಬಹುದು, ಭದ್ರತೆ ಎಲ್ಲ ಓಕೆ, ಆದರೆ ಚೀಫ್ ಸೆಕ್ರೆಟರಿ, ಐಜಿಪಿ, ಫೋಟೋಗ್ರಾಫರ್, ವಿಡಿಯೋಗ್ರಾಫರ್ ಯಾಕೆ ಅಂತ. ಹಾಗಾದ್ರೆ ಯಾಕಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್ ಬೇಕು, ಯಾಕೆ ಅಷ್ಟೊಂದು ಸರ್ಕಾರ ಕಾಳಜಿ ವಹಿಸ್ತಾ ಇದೆ ಹೇಳ್ಬಿಡ್ತೀನಿ ಕೇಳಿ. ಬರೋಬ್ಬರಿ 7,040 ಗ್ರಾಂ ತೂಕದ 468 ಬಗೆಯ ಚಿನ್ನ, ವಜ್ರ ಖಚಿತ ಆಭರಣಗಳನ್ನ ಜಯಲಲಿತಾರಿಂದ ಜಪ್ತಿ ಮಾಡಲಾಗಿತ್ತು. ಮತ್ತು ಆ ಚಿನ್ನಾಭರಣ ಮತ್ತು ಇತರೆ ಬೆಲೆ ಬಾಳುವ ವಸ್ತುಗಳ ವಿವರ ಹೀಗಿದೆ ನೋಡಿ. 700 ಕೆಜಿ ಬೆಳ್ಳಿ ಆಭರಣ, 770 ಜೊತೆ ಚಪ್ಪಲಿ, 11,344 ರೇಷ್ಮೆ ಸೀರೆಗಳು, 250 ಬೆಲೆ ಬಾಳುವ ಶಾಲ್ಗಳು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್ಗಳು, 8 ವಿಸಿಆರ್, 1040 ವಿಡಿಯೋ ಕ್ಯಾಸೆಟ್, 24 2-in-1 ಟೇಪ್ ರೆಕಾರ್ಡರ್, 1,93,202 ರೂಪಾಯಿ ನಗದು, 1 ವಿಡಿಯೋ ಕ್ಯಾಮ್ರಾ, 4 ಸಿಡಿ ಪ್ಲೇಯರ್, 2 ಆಡಿಯೋ ಡೆಕ್, 3 ಐರನ್ ಲಾಕ್ ಇವೆಲ್ಲವೂ ಐಷಾರಾಮಿ ಮತ್ತು ಬೆಲೆ ಬಾಳುವ ವಸ್ತುಗಳಾಗಿರೋದ್ರಿಂದ ಅಗತ್ಯ ಭದ್ರತೆಯೊಂದಿಗೆ ಬಂದು ಆ ಚಿನ್ನಾಭರಣಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ ತಗೊಂಡು ಹೋಗೋದಕ್ಕೆ ತಮಿಳುನಾಡಿನ ಅಧಿಕಾರಿಗಳಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಮತ್ತು ಆ ಚಿನ್ನಾಭರಣಗಳನ್ನ ತಗೊಂಡು ಹೋಗೋದಕ್ಕೆ ಒಟ್ಟು 6 ದೊಡ್ಡ ಪೆಟ್ಟಿಗೆಗಳನ್ನ ತಮಿಳುನಾಡಿನಿಂದಲೇ ತರೋದಕ್ಕೆ ಕೋರ್ಟ್ ಹೇಳಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.